ವಿಜಯನಗರ ಬೌದ್ಧ ವಿಹಾರದಿಂದ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಶೇಕಡಾ 80% ಮತ್ತು ಇತರ ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಲ್ಲಿ ಶೇಕಡಾ 20% ಮೀಸಲಾತಿ ಸಿಗುವುದು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಅನುದಾನ ಸೇರಿದಂತೆ ಕೇಂದ್ರ ಸರ್ಕಾರ ಸಚಿವ ಅಮಿತ್ ಶಾ ಅವರು, ದ್ರೌಪದಿ ಮುರ್ಮು ಅವರು, ಕರ್ನಾಟಕ ರಾಜ್ಯಪಾಲರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ವಿಜಯನಗರ ಬೌದ್ಧ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ. ಜಿಲ್ಲೆಗೆ ಹೋರಾಟ. ಮೀಸಲಾತಿಯನ್ನು ಕಲ್ಪಿಸದೇ ಇರುವ ಸರ್ಕಾರಕ್ಕೆ, ಮೀಸಲಾತಿಯನ್ನು ನೀಡದೇ ಇರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಲ್ಲಿಯವರೆಗೆ ಹೋರಾಟ. ಕೋರ್ಟ್ ಮಾರ್ಗವಾಗಿ ಬಾಗಲಕೋಟ್ ಕ್ರಾಸ್, ಬಸ್ ಸ್ಟ್ಯಾಂಡ್, ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಬಂದ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ. ಬಂದ ಅವರಿಗೆ ನಾವು ಮಾನ್ಯ ರಾಷ್ಟ್ರಪತಿಗಳು, ದೇಶದ ಪ್ರಧಾನಿಗಳು, ದೇಶದ ಗೃಹ ಸಚಿವರು, ಮಾನ್ಯ ರಾಜ್ಯಪಾಲರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿ ಕೊಡೋಕೆ ನಾವು ಇಲ್ಲಿ ಬಂದಿದ್ದೇವೆ. ನಾವು ಮನವಿ ಕೊಡುವ ಉದ್ದೇಶ ಇಷ್ಟೇ, ನಮ್ಮನ್ನು ಆಳುತ್ತಿರುವ ಸರ್ಕಾರಗಳು ಯಾವ ರೀತಿ ಕೆಲಸ ಮಾಡಕತ್ತವ ಅನ್ನೋ ಕಾರಣ ಈ ಬಿಜಾಪುರ ಜಿಲ್ಲೆ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ ನಿಮ್ಗೆ. ಎಂತೆಂಥವ ಜಿಲ್ಲೆಗಳನ್ನು ಸೇರ್ಪಡೆ ಮಾಡಿದರು. ಉದಾಹರಣೆಗೆ ಬಳ್ಳಾರಿ ಜಿಲ್ಲೆ ಯಾವ ವ್ಯಾಪ್ತಿನೂ ಇಲ್ಲ. ಅದು ಬಳ್ಳಾರಿ ಜಿಲ್ಲೆಯನ್ನು ಸೇರ್ಪಡೆ ಮಾಡಿದರು, ಬಿಜಾಪುರ ಜಿಲ್ಲೆಯನ್ನು ಕೈ ಬಿಟ್ಟರು. ಯಾಕಪ್ಪ ಅಂತಂದರೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಇವ್ರಿಗೆ ಏನೈತಪ್ಪ ಅಂತಂದರೆ ಬರೀ ಕುರ್ಚಿ ಬೇಕು, ಸೆಕ್ಯೂರಿಟಿ ಬೇಕು, ಇದು ಒಂದು ಬಿಟ್ಟರೆ ಮತ್ತೊಂದು ಏನು ಕೆಲಸ ಇಲ್ಲ. ಆದ ಕಾರಣ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಈಗಾದರೂ ನಾವು ಎಚ್ಚೆತ್ಕೊಡ್ರೆ ನಾವು ಒಂದು ವಾರ್ನಿಂಗ್ ಕೊಡಕತ್ತೀವಿ. ಎಷ್ಟು ದಿವಸ ನೀವು ಏನು ಮಾಡೀರಿ ಅದನ್ನು ನೆನಪಾರ್ರಿ, ಇನ್ನರೇ ನೆನಪು ಮಾಡ್ಕೊಳ್ರಿ ನಮ್ಮ ಜಿಲ್ಲೆಗೆ ಎಷ್ಟೊಂದು ಅನ್ಯಾಯ ಮಾಡಿರಂತೇಳಿ. ಆದ ಕಾರಣ ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ವಿಜಯಪುರ ಜಿಲ್ಲೆಯನ್ನು 371J ಆರ್ಟಿಕಲ್ಗೆ ಸೇರಿಸಬೇಕು, ಸೇರಿಸಿ ನ್ಯಾಯ ಒದಗಿಸಿಕೊಡ್ಬೇಕಂತ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಮನವಿ ಕೊಡಕತ್ತೀನಿ. ಗೊತ್ತಾ ನೋಡ್ರಿ, ನಮ್ಮ ಬಿಜಾಪುರ ಜಿಲ್ಲೆಯ ಪರಿಸ್ಥಿತಿ ಏನಾಗ್ಯದಪ್ಪ ಅಂತಂದ್ರೆ, ಈಗ 76 ವರ್ಷ ಸ್ವಾತಂತ್ರ್ಯ ಸಿಕ್ಕಿ 76 ವರ್ಷ ಐತಿ. 76 ವರ್ಷನಾಗ 3 ವರ್ಷಕ್ಕೊಮ್ಮೆ ಬರಗಾಲದ ಇಲ್ಲಿ, ಮತ್ತು ಮರಡಿ ಭೂಮಿ ಮತ್ತು ಕಿರುಚಿನ ಗಿಡಗಳು. ಈ ಭೂಮಿಗೆ ಏನದ ನೀರಾವರಿನೂ ಪೂರ ಇಲ್ಲ, ಮತ್ತು ಭೂಮಿ 2 ಡ್ಯಾಮ್ಗಳು ಕಟ್ಟಿದ್ರು ನಮ್ಮ ಭೂಮಿನೇ ಹೋಗ್ಯದ ಬಿಜಾಪುರ ಜಿಲ್ಲಾತೆ. ಆದರೆ ಬಿಜಾಪುರ ಜಿಲ್ಲೆಯನ್ನು ಆರ್ಟಿಕಲ್ 371 ಒಳಗೆ ಅವ್ರು ಸೇರಿಸಲೇ ಇಲ್ಲ. ವೈದ್ಯನಾಥ್ ಪಾಟೀಲ್ರು ಹಿಂದೆ ಕರೆದ್ರು ಅವರು. ಇವ್ರು ಯಾರೂ ಇಲ್ಲಿ ಲೀಡರ್ಗಳು ಒಬ್ಬರು ಅದಕ್ಕೆ ಚಕಾರ ಎತ್ತಲಿಲ್ಲ. ಅದಕ್ಕೆ ಇವತ್ತಿನ ದಿನ ಆಗಲೇಬೇಕಂತೇಳಿ ಎಲ್ಲರೂ ಕೂಡಿ ನಾವು ಪ್ರಯತ್ನ ಮಾಡಮು. ಎಲ್ಲರಿಗೆ ಏನದ ಅನುದಾನ ಹೆಚ್ಚಿಗೆ ಬರ್ತದೆ, ಮತ್ತು ನೌಕರಿಯೊಳಗೆ ನಿಮಗೆ ಬಡ್ತಿ ಇರ್ತದೆ, ಮತ್ತು ಮಾರ್ಕಸ್ದೊಳಗೆ ನಿಮಗೆ ಇದು ಇರ್ತದೆ. ಅದನ್ನೆಲ್ಲ ಬಿಟ್ಟುಕರೆ ಏನದ ಇವ್ರು ಹೆಂಗೆ ಕುಂದಿರ್ತಾರೆ ಅಂದಾಗ ಅದಕ್ಕೆ ಎಲ್ಲರೂ ಸಾರ್ವಜನಿಕರು ನಮ್ಮ ಎಲ್ಲಿ ಎಲ್ಲರೂ ಕೂಡಿ ನಾವು ಹೋರಾಟ ಮಾಡೋಣ. ಇದ್ರ ಬಗ್ಗೆ ಯಾವ ಜಾತಿ ಇಲ್ಲ, ಏನೂ ಇಲ್ಲ, ಪಕ್ಷನೂ ಇಲ್ಲ. ಅದು ಎಲ್ಲರಿಗೆ ಅನುಕೂಲ ಆಗುವಂಥ ಸ್ಥಿತಿ ಅದು. ಇದು ಯಾರು DC ಇರಲಿ, ಯಾವ MLA ಇರಲಿ, ಎಲ್ಲರಿಗೆ ಅನುಕೂಲ ಆಗ್ತದೆ ಮುಂದೆ ಅವ್ರ ಮಕ್ಕಳಿಗೆ ಸಹಿತ. ಅದಕ್ಕೆ ಇದು ನ್ಯಾಯಯುತವಾಗಿ ಏನದ ನಮ್ಮ ಬಿಜಾಪುರ ಜಿಲ್ಲೆಗೆ ಏನದ ಈ ಆರ್ಟಿಕಲ್ 371 ಕೊಡಲೇಬೇಕು. ಕರ್ನಾಟಕ 371J ಅಡಿ ಬಿಟ್ಟು ಹೋದ ಹೈದರಾಬಾದ್ ವಿಮೋಚನಾ ಚಳವಳಿಯ ಪಿತಾಮ ಸ್ವಾಮಿ ರಮಾನಂದರ ತವರು ವಿಜಯಪುರ ಜಿಲ್ಲೆಯನ್ನು 371J ಮೀಸಲಾತಿಗೆ ಸೇರ್ಪಡೆ ಮಾಡುವಂಥ ಪ್ರಯತ್ನ. ಮೇಲ್ಕಾಣಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ಕ್ರಿಸ್ತಕ 1744ರವರೆಗೆ ಹೈದರಾಬಾದ್ ನಿಜಾಮನ ಆಳ್ತಿದೆ. ತದನಂತರ ಹೈದರಾಬಾದ್ ನಿಜಾಮನ ಕಡೆಯವರಾದ ರಜಾಕರು ಅಖಂಡ ವಿಜಯಪುರ ಜಿಲ್ಲೆಯ ಸಾಮಾನ್ಯರ ಮೇಲೆ ನಿರಂತರ ದಾಳಿ ಮಾಡಿ ಕಿರುಕುಳ ಕೊಡುತ್ತಿದ್ದರು. ಇದರಿಂದ ಬೇಸತ್ತ ವಿಜಯಪುರ ಜಿಲ್ಲೆಯ ಜನ ಹೈದರಾಬಾದ್ ಪ್ರಾಂತವನ್ನು ಸ್ವಾತಂತ್ರ್ಯದ ನಂತರ ಅಖಂಡ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲು ಹೋರಾಟ ಮಾಡಿದ್ದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ. ಅಖಂಡ ಹೈದರಾಬಾದ್ ಪ್ರಾಂತಕ್ಕೆ ಅಂದಿನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ವಿಜಯಪುರ ಜಿಲ್ಲೆಯ ಸಿಂಧಿಯ ಸ್ವಾತಂತ್ರ್ಯ ಯೋಧ ಶ್ರೀ ರಮಾನಂದ ತೀರ್ಥರು ಹೈದರಾಬಾದ್ ಪ್ರಾಂತವನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸಲು ನೇತೃತ್ವ ವಹಿಸಿದ್ದರು.
ಅದಕ್ಕಾಗಿಯೇ ಅವರನ್ನು ಹೈದರಾಬಾದ್ ವಿಮೋಚನಾ ಚಳವಳಿಯ ಪಿತಾಮಹ ಎಂದು ಕರೆಯುತ್ತಾರೆ. ಕಲ್ಯಾಣದ ಚಾಲುಕ್ಯರು, ಕಲಚೂರಿಗಳು ಕಾಲ ಸೇರಿದಂತೆ ಸ್ವಾತಂತ್ರ್ಯ ಪೂರ್ವದಿಂದಲೂ ವಿಜಯಪುರ ಜಿಲ್ಲೆ ಕಲ್ಯಾಣ ರಾಜ್ಯದಲ್ಲಿ ಇರುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ನಂಜುಂಡಪ್ಪ ವರದಿಯ ಪ್ರಕಾರ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳಾಗಿವೆ. ಹೀಗಿದ್ದರೂ ಕೂಡ 371 ಮೀಸಲಾತಿ ಅನುಷ್ಠಾನ ಮಾಡುವಾಗ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿದ ವಿಜಯಪುರ ಜಿಲ್ಲೆಯನ್ನು ಮೀಸಲಾತಿಯಿಂದ ಕೈಬಿಟ್ಟಿದ್ದರಿಂದ ಕಳೆದ 11 ವರ್ಷಗಳಿಂದ ಜಿಲ್ಲೆಗೆ ಶೈಕ್ಷಣಿಕ, ಆರ್ಥಿಕವಾಗಿ ಸಾಕಷ್ಟು ಅನ್ಯಾಯವಾಗಿದೆ. ಕೂಡಲೇ ಮಾನ್ಯರವರಾದ ತಾವುಗಳು ಹೈದರಾಬಾದ್ ವಿಮೋಚನಾ ಚಳವಳಿಯ ಸ್ವಾತಂತ್ರ್ಯ ಯೋಧರ ತವರು ಬಿಟ್ಟು ಹೋದ ವಿಜಯಪುರ ಜಿಲ್ಲೆಯನ್ನು 371 ಮೀಸಲಾತಿಯಡಿ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅನುಕೂಲ ಮಾಡಿ ಸ್ವಾತಂತ್ರ್ಯ ಯೋಧರಿಗೆ ನೈಜ ಗೌರವ ಸಲ್ಲಿಸಬೇಕೆಂದು ಈ ಮೂಲಕ ನಮ್ಮ ರೈತ ಪಕ್ಷ ಒಂದು ವಿನಂತಿ ಮಾಡ್ಕೊತೀವಿ. अभी सब्सक्राइब करें।